ಪ್ರಿಯ ವೀಕ್ಷಕರೇ, ಕರ್ನಾಟಕದ ರಾಜಧಾನಿ ಐಟಿ ಹಬ್ ಸಿಲಿಕಾನ್ ಸಿಟಿ ಬೆಂಗಳೂರು ಈಗ ಇಡೀ ವಿಶ್ವದ ಗಮನ ಸೆಳೀತಾ ಇದೆ. ಒಂದು ಕಡೆ ಇಷ್ಟು ವರ್ಷಗಳ ಕಾಯುವಿಕೆಗೆ ಸಿಕ್ಕ ಭರ್ಜರಿ ಜಯದ ಸದ್ದು, ಇನ್ನೊಂದು ಕಡೆ ಅಭಿಮಾನಿಗಳಲ್ಲಿ ಆವರಿಸಿರುವ ಎಣಿಕೆಯೇ ಇಲ್ಲದ ಆನಂದದ ಕಣ್ಣೀರು ಮತ್ತು ಮಿತಿಮೀರಿದ ಕ್ರೇಜ್ ಜ್ವಾಲಾಮುಖಿಯಂತೆ ಸ್ಫೋಟಿಸ್ತಾ ಇದೆ. ಹೌದು, ಕಳೆದ 17 ವರ್ಷಗಳಿಂದ ಈ ಸಲ ಕಪ್ ನಮ್ದು ಅಂತಲೇ ಕಾಯ್ತಾ ಇದ್ದ ಕೋಟ್ಯಾಂತರ RCB ಅಭಿಮಾನಿಗಳ ನಿದ್ದೆಗೆಡಿಸಿದ್ದ ಆ ಒಂದು ಕನಸು ಕೊನೆಗೂ 2 ಬಾರಿ ನನಸಾಗಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೊನೆಗೂ IPL ಇತಿಹಾಸದಲ್ಲೇ ಸತತವಾಗಿ 2 ಬಾರಿ ಚಾಂಪಿಯನ್ಸ್ ಪಟ್ಟಕ್ಕೇರಿದೆ. ಈ ಮಹಾ ವಿಜಯದ ಸುದ್ದಿ ತಿಳಿಯುತ್ತಿದ್ದಂತೆ ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಗಲ್ಲಿಗಳಲ್ಲಿ ಭಾರೀ ವಿಜಯೋತ್ಸವ ಶುರುವಾಗಿದೆ. ಇಲ್ಲಿ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ಹಿಡಿದು ಮೆಜೆಸ್ಟಿಕ್ MG ರೋಡ್ ವರೆಗೆ ಅಭಿಮಾನಿಗಳು ಕಿಕ್ಕಿರಿದು ತುಂಬಿ ತುಳುಕುತ್ತಾ ಇದ್ದಾರೆ. ಇಡೀ ಬೆಂಗಳೂರೇ ಅಕ್ಷರಶಃ ಕೆಂಪು ಸಮುದ್ರದಂತೆ ಮಾರ್ಪಟ್ಟಿದೆ. ಅಭಿಮಾನಕ್ಕೆ ಮತ್ತೊಂದು ಹೆಸರೇ RCB ಎಂದು ಇಡೀ ವಿಶ್ವವೇ ಕೊಂಡಾಡುವಂತೆ ಬೆಂಬಲಿಗರು ಇತಿಹಾಸ ಸೃಷ್ಟಿಸಿದ್ದಾರೆ. ಹಾಗಿದ್ರೆ ಏನಿದು RCB ಮಹಾ ವಿಜಯೋತ್ಸವದ ಅಬ್ಬರ? ಎಷ್ಟು ವರ್ಷಗಳ ಟ್ರೋಫಿ ಬರ ನೀಗಿದ ಆ ಕ್ಷಣ ಹೇಗಿತ್ತು? ಈ ಐತಿಹಾಸಿಕ ಗೆಲುವಿನ ಹಿನ್ನೆಲೆ ಏನು? ಕಿಂಗ್ ಕೊಹ್ಲಿ ಮತ್ತು ಇಡೀ ತಂಡದ ಮುಂದಿನ ಪ್ಲಾನ್ ಏನು? ಆಡಳಿತ ಮಂಡಳಿ ಮತ್ತು ಕ್ರಿಕೆಟ್ ಲೋಕದ ದಿಗ್ಗಜರ ರಿಯಾಕ್ಷನ್ ಏನು ಅನ್ನೋದನ್ನ ತಿಳಿಬೇಕಾ? ಹಾಗಿದ್ರೆ ಈ ಸ್ಟೋರಿಯನ್ನ ಕೊನೆವರೆಗೂ ನೋಡಿ. ವೀಕ್ಷಕರೇ, ಯಾವಾಗ RCB ತಂಡ ಫೈನಲ್ನಲ್ಲಿ ಪಂದ್ಯದ ಕೊನೆಯ ಎಸೆತದಲ್ಲಿ ಗೆದ್ದು ಬೀಗಿತೋ ತಕ್ಷಣವೇ ಇಡೀ ಕರ್ನಾಟಕವೇ ಜಾಗೃತವಾಗಿದೆ. ಇಷ್ಟು ದಿನ RCBಯನ್ನ ಟ್ರೋಲ್ ಮಾಡ್ತಾ ಇದ್ದ ವಿರೋಧಿಗಳ ಬಾಯಿ ಮುಚ್ಚಿಸುವಂತೆ ಹಳ್ಳಿಗಳಲ್ಲಿ ಸಿಟಿಗಳಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ರಾತ್ರೋರಾತ್ರಿ ಲಕ್ಷಾಂತರ ಯುವಕರು, ಮಹಿಳೆಯರು ಮತ್ತು ಮಕ್ಕಳು ರಸ್ತೆಗಿಳಿದು ಜೈಕಾರ ಹಾಕ್ತಾ ಇದ್ದಾರೆ. RCB ತಂಡ ಈಗಾಗಲೇ ಎಷ್ಟೋ ಸರಣಿಗಳಲ್ಲಿ ಸೋತು ರನ್ನರ್ ಅಪ್ ಆಗಿ ತೀವ್ರ ಅವಮಾನವನ್ನ ಎದುರಿಸಿ ತ್ಯಾಗದ ಮೂರ್ತಿಯಂತಿತ್ತು. ಆದ್ರೀಗ ಅದೇ RCB ಭರ್ಜರಿ ಕಂಬ್ಯಾಕ್ ಮಾಡಿ ಟ್ರೋಫಿಗೆ 2 ಬಾರಿ ಮುತ್ತಿಕ್ಕಿರುವುದು ಬೆಂಕಿಗೆ ತುಪ್ಪ ಸುರಿದಂತೆ ಅಭಿಮಾನಿಗಳ ಕಿಚ್ಚನ್ನು ಹೆಚ್ಚಿಸ್ತಾ ಇದೆ. ಹಾಗಿದ್ರೆ ಇಲ್ಲೇ ಯಾಕೆ ಇಷ್ಟೊಂದು ದೊಡ್ಡ ಮಟ್ಟದ ಸಂಭ್ರಮ ನಡೀತಾ ಇದೆ ಅಂತ ನೋಡೋದಾದ್ರೆ, ಜಗತ್ತಿನ ಯಾವುದೇ ಕ್ರಿಕೆಟ್ ತಂಡಕ್ಕೂ ಇಲ್ಲದಂತಹ ಅದ್ಭುತ ಅನ್ಕಂಡೀಷನಲ್ ಫ್ಯಾನ್ ಬೇಸ್ ಇರುವುದು ನಮ್ಮ RCBಗೆ ಮಾತ್ರ. ಸೋತರೂ ಗೆದ್ದರೂ RCBಯನ್ನೇ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಅಭಿಮಾನಿಗಳಿಗೆ ಈ ಕಪ್ ಕೇವಲ ಒಂದು ಟ್ರೋಫಿ ಅಲ್ಲ, ಅದು ಅವರ 17 ವರ್ಷಗಳ ತಪಸ್ಸಿನ ಫಲ. ಪಂದ್ಯ ಮುಗಿದ ತಕ್ಷಣ ವಿರಾಟ್ ಕೊಹ್ಲಿ ಭಾವುಕರಾಗಿ ಕಣ್ಣೀರು ಹಾಕಿದ ದೃಶ್ಯ ಇನ್ನೂ ಕೂಡ ಮರೆಮಾಚಿಲ್ಲ. ಹೀಗಿರುವಾಗಲೇ ಇನ್ನೊಂದು ಕಪ್ ತನ್ನ ಮುಡಿಗೇರಿಸಿಕೊಂಡ್ರಲ್ಲ, ನಿಜವಾಗಿಯೂ ವಿರಾಟ್ ಕೊಹ್ಲಿಯ ಛಲ ಎಂತದ್ದು ಎಂದು ತೋರಿಸುತ್ತದೆ. ಇಲ್ಲಿ ಫೈನಲ್ ಪಂದ್ಯದಲ್ಲಿ ಗುಜರಾತ್ ವಿರುದ್ಧ ಕೊಹ್ಲಿ ಅಬ್ಬರಿಸಿದ ರೀತಿ ನೋಡಿದ್ರೆ ಅದೆಷ್ಟೋ ವರ್ಷಗಳಿಂದ ಸಹಿಸಿಕೊಂಡಿದ್ದ ಹೀಯಾಳಿಸುವಿಕೆಯನ್ನ ಪಂದ್ಯದ ಕೊನೆವರೆಗೂ ತೆಗೆದುಕೊಂಡು ಹೋಗಿ ಹೀಯಾಳಿಸುವವರ ಬಾಯಿ ಮುಚ್ಚಿಸಿದ್ದಾರೆ. ಇತ್ತ ಸೋಲಿನ ನೋವಿನಲ್ಲಿ ಗುಜರಾತ್ ಇದ್ರೆ ಕರುನಾಡಲ್ಲಿ ಮತ್ತೆ ಸಂಭ್ರಮ ಮನೆ ಮಾಡಿದ್ದು ನಿಜಕ್ಕೂ ಖುಷಿಯ ವಿಷಯ. ಸ್ವತಂತ್ರ ಪೂರ್ವದಲ್ಲೇ ಹೋರಾಟಕ್ಕೆ ಹೆಸರಾದ ಕರ್ನಾಟಕದ ಜನತೆಗೆ ಈ ಕ್ರಿಕೆಟ್ ಹೋರಾಟದ ಗೆಲುವು ಹೊಸ ಇತಿಹಾಸವನ್ನೇ ಬರೆದಿದೆ.
ಇನ್ನು ನಿನ್ನೆ ರಾತ್ರಿ ಇಡೀ ಬೆಂಗಳೂರಿನಾದ್ಯಂತ ಈ ಸಲ ಕಪ್ ನಮ್ದು, ಈ ಸಲ ಕಪ್ ನಮ್ದು ಎಂಬ ಕೂಗು ದಿಗಂತದವರೆಗೆ ಪ್ರತಿಧ್ವನಿಸಿದೆ. ಇಷ್ಟೊಂದು ಭರ್ಜರಿ ಗೆಲುವಿನ ನಂತರ ಮುಂದಿನ ಸೀಸನ್ನಲ್ಲೂ ಆರ್ಸಿಬಿ ಇದೇ ಚಾಂಪಿಯನ್ ಪಟ್ಟವನ್ನ ಕಾಯ್ದುಕೊಳ್ಳುತ್ತಾ ಮ್ಯಾನೇಜ್ಮೆಂಟ್ ಮುಂದಿನ IPL ಮೆಗಾ ಹರಾಜಿನಲ್ಲಿ ಯಾವ ರೀತಿ ಸ್ಟ್ರಾಟರ್ಜಿ ಮಾಡಲಿದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.